ಬಂಧುಗಳೇ, ಇವತ್ತು ನಾನು ತುಂಬ ಸುಲಭವಾಗಿ ಅಷ್ಟೇ ರುಚಿಯಾಗಿ ಇನ್ಸ್ಟಂಟಾಗಿ ಚಿಪ್ಸೋನಾ ಆಲೂದಿಂದ ಯಾವ ರೀತಿಯಾಗಿ ಚಕ್ಲಿಯನ್ನು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತೀರ, ಅಷ್ಟು ರುಚಿಯಾಗಿರುವಂಥ ಈ ಚಕ್ಲಿಯನ್ನು ಸರಳವಾದ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಬನ್ನಿ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ರೆಸಿಪಿಯನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕು, ಹಾಗೆ ಇದನ್ನು ಎಷ್ಟು ಸುಲಭವಾಗಿ ಎಷ್ಟು ಸರಳವಾಗಿ ಎಲ್ಲರೂ ಮಾಡ್ಬೋದಾದಂಥ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿಯನ್ನು ಶುರು ಮಾಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿರಿ. ಅಂದರೆ ನಾವು ಮಾಡ್ತಿರುವಂಥ ರೆಸಿಪಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿ ಪಾಸ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಅರ್ಥ ಆಗದೇ ಇದ್ದರೆ ನಿಮಗೆ ಸರಿಯಾಗಿ ಚಕ್ಲಿ ಬರಲ್ಲ ಬಂಧುಗಳೇ. ಈ ಚಿಪ್ಸೋನಾದಿಂದ ನಾವು ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಹಿಡಿಯಲ್ಲ. ತುಂಬ ಅಂದರೆ ತುಂಬ ಕ್ರಿಸ್ಪಿ ಆಗಿರುತ್ತೆ, ರುಚಿ ಕೂಡ ಅಷ್ಟೇ ಇರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡಿರಿ, ಈ ಒಂದು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನಾನು. ಇದು ಚಿಪ್ಸೋನ ಆಲೂ ಬಂಧುಗಳೇ. ಒಂದೇ ಆಲೂಗಡ್ಡೆ ಸಾಕು ಬಂಧುಗಳೇ, ನಮಗೆ ಎಷ್ಟೊಂದು ನಮಗೆ ಚಕ್ಲಿ ಆಗುತ್ತೆ. ಇದನ್ನ ಇವಾಗ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ನಾವು ಆಲೂಗಡ್ಡೆಯನ್ನು ಬೇಯಿಸ್ಬೇಕಾದ್ರೆ ಕಟ್ ಮಾಡಿ ಆಲೂಗಡ್ಡೆಯನ್ನು ಬೇಯಿಸಬಾರ್ದು. ಹೀಗೆ ಫುಲ್ ಆಲೂಗಡ್ಡೆಯನ್ನು ಬೇಯಿಸಬೇಕು ನಾವು. ಈ ಕಟ್ ಮಾಡಿ ಆಲೂಗಡ್ಡೆ ಬೇಯಿಸೋದ್ರಿಂದ ಏನಾಗುತ್ತೆ, ನೀರಿನ ಅಂಶ ಎಲ್ಲ ಒಳಗಡೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಟೇಸ್ಟ್ ಎಲ್ಲ ಅದರದ್ದು ಆಲೂಗಡ್ಡೆದೆಲ್ಲ ಹೊರಟೋಗುತ್ತೆ ಬಂಧುಗಳೇ. ಹಾಗಾಗಿ ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಕೂಡ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಫುಲ್ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಳಿ. ಅದು ಸ್ವಲ್ಪ ಜಾಸ್ತಿ ಕಿಚಿ ಅನ್ನಂಗೆ ಬೇಯಿಸ್ಕೊಳ್ಳಿ. ಕರೆಕ್ಟಾಗಿ ಬೆಂದಿರಬೇಕು. ಈಗ ನೋಡಿರಿ, ಸಿಪ್ಪೆಯನ್ನು ಎಲ್ಲ ತೆಗೆದುಬಿಟ್ಟೆ ನಾನು. ಇದನ್ನು ನೀವು ತುರ್ಕೋಬೋದು, ಗ್ರ್ಯಾಂಡ್ ಮಾಡ್ಕೋಬಹುದು, ಇಲ್ಲ ಮ್ಯಾಶ್ ಮಾಡ್ಕೋಬೋದು. ನಾನು ಕೈಯಿಂದ ಇದನ್ನು ಮೆತ್ತಗೆ ಮಾಡ್ಕೋತಾ ಇದ್ದೀನಿ. ಎಷ್ಟು ಗಂಟಿಲ್ಲದ ಹಾಗೆ ಇದನ್ನು ನಾವು ಮೆತ್ತಗೆ ಮಾಡಬೇಕು. ಗಂಟಿತ್ತು ಅಂದರೆ ಚಕ್ಲಿ ಮಾಡಲಿಕ್ಕೆ ಬರಲ್ಲ. ಚಕ್ಲಿ ಒಳ್ಳಿನಲ್ಲಿ ಆ ಗಂಟು ಅನ್ನೋದು ಸಿಕ್ಬಿಡುತ್ತೆ. ಚಕ್ಲಿ ಕಟ್ ಆಗುತ್ತೆ, ಚಕ್ಲಿ ಸರಿಯಾಗಿ ಬರಲ್ಲ ನಮಗೆ. ಹಾಗಾಗಿ ನೀಟಾಗಿ ಮೆತ್ತಗೆ ನೀವು ಮ್ಯಾಶ್ ಮಾಡ್ಕೊಳ್ಳಿ. ಬೆಸ್ಟ್ ಆಪ್ಷನ್ ಅಂದರೆ ತುರ್ಕೊಳ್ಳೋದು ಬಂಧುಗಳೇ. ನೀವು ತುರ್ಕೊಂಡ್ಬಿಟ್ರೆ ಇನ್ನೂ ಬೆಟ್ರ್ ಬಂಧುಗಳೇ. ಅವಾಗೇನಾಗುತ್ತೆ, ಗಂಟು ಅನ್ನೋದು ಉಳಿಯೋದೇ ಇಲ್ಲ ಅಸಲಾಗಿ. ಈಗ ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಕೈಯಿಂದನೇ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ನೋಡ್ರಿ, ಹೀಗೆ ಚೆನ್ನಾಗಿ ಎಲ್ಲನೂ ಮ್ಯಾಶ್ ಮಾಡಿಕೊಂಡು ನೋಡಿರಿ, ಹೀಗೆ ಅದನ್ನು ಹೆಂಗೆ ಮಾಡಿದ್ರೆ ಏನಾಗುತ್ತೆ, ಆ ಗಂಟು ಏನಾದರೂ ಇದ್ದದ್ದೆಲ್ಲ ಒಡೆದೋಗುತ್ತೆ ಬಂಧುಗಳೇ. ಇನ್ನು ನೋಡಿರಿ, ಚೆನ್ನಾಗಿ ಎಲ್ಲ ನಮ್ಮದು ಮಿಕ್ಸ್ ಆಯಿತು. ಇಷ್ಟು ಮೆತ್ತಗೆ ನಾವು ಮಾಡಿಕೊಂಡ್ರೂ ಕೂಡ ಅದರಲ್ಲಿ ಜಿಗುಡ್ತನ ಇರೋಲ್ಲ ಬಂಧುಗಳೇ. ಚಿಪ್ಸೋನ ಆಲೂ ಒಂಥರ ಏನಾಗುತ್ತೆ ಅಂದರೆ ಪುಡಿ ಥರ ಇರುತ್ತೆ ಬಂಧುಗಳೇ. ಈಗ ಇದರಲ್ಲಿ ನೋಡಿರಿ, ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡೆ. ಚಕ್ಲಿ ಅಂದ್ರೆ ನಮಗೆ ಎಳ್ಳು ಬೇಕೇ ಬೇಕು. ಹಾಗೆ ಒಂದಿಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಅರಿಶಿಣ, ಒಂದು ಸಣ್ಣ ಸ್ಪೂನಿನಿಂದ ಒಂದು 2 ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಂದ್ರೂ ನೀವು ಹಾಕೋಬೋದು. ಇದು ನೋಡಿರಿ, ಜೀರಿಗೆ ಮತ್ತು ಉಪ್ಪನ್ನು ಕುಟ್ಟಿರುವಂಥ ಜೀರಿಗೆ ಪೌಡ್ರ್. ಅದಕ್ಕೂ ಪೇಸ್ಟ್ ಬೇಕು, ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೊಡ್ರಿ. ಇಲ್ಲೇ ನನ್ನ ಕ್ವಾಂಟಿಟಿಗೆ ಒಂದು 3/4 ಸ್ಪೂನಷ್ಟು ಉಪ್ಪು, 3/4 ಸ್ಪೂನಷ್ಟು ಜೀರಿಗೆಯನ್ನು ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್. ಇದೆಲ್ಲವನ್ನು ನೀಟಾಗಿ ನಾವು ಆಲೂಗಡ್ಡೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಏನೂ ಹಾಕದೇ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಇದರಲ್ಲಿ ಮಿಕ್ಸ್ ಆಗಬೇಕು. ನೋಡಿರಿ ಇವಾಗ ಯಾವ ಥರ. ಅವಾಗ ನೋಡಿರಿ ಎಷ್ಟು ಮೆತ್ತಗೆ ಅನಿಸುತ್ತಲ್ವಾ. ಈಗ ನಾವೆಲ್ಲ ಸಾಮಗ್ರಿ ಹಾಕಿ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಉದುರು ಕಾಣ್ತಾ ಇದೆ ಅಂಥೇಳಿ. ಈ ಚಿಪ್ಸೋನ ಆಲೂದಿಂದ ಮಾಡೋದ್ರಿಂದ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ನಂಬರ್ 1 ಆಗಿ ಬರುತ್ತೆ ಬಂಧುಗಳೇ. ಪರ್ಫೆಕ್ಟ್ ಆಗುತ್ತೆ. ಟೇಸ್ಟ್ ಕೂಡ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ತೊಂದರೆ ಏನಿಲ್ಲ, ನಿಮ್ಮ ಹತ್ರ ಇರೋ ಆಲೂಗಡ್ಡೆಯಿಂದನೇ ನೀವು ಟ್ರೈ ಮಾಡ್ಬೋದು. ಇದರಲ್ಲಿ ನೋಡಿರಿ 3 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಆಲೂಗಡ್ಡೆಯ ಕ್ವಾಂಟಿಟಿಯನ್ನು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು. ಈಗ ನೋಡ್ರಿ, ಇದು ಚೆನ್ನಾಗಿ ನಮ್ದು ಹಾಕಿರುವಂಥ ಅಕ್ಕಿ ಹಿಟ್ಟು ಆಲೂಗಡ್ಡೆ ಮಸಾಲೆಯಲ್ಲಿ ನೀಟಾಗಿ ಮಿಕ್ಸ್ ಆಯಿತು. ಆದರೆ ನನಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೋತೀನಿ ಬಂಧುಗಳೇ. ಯಾಕಂದರೆ ನಾವು ಮಾಡ್ತಿರುವಂಥ ರೆಸಿಪಿಗೆ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು. ಜಾಸ್ತಿ ಆಲೂಗಡ್ಡೆ ಆದರೂ ಕೂಡ ಚೆನ್ನಾಗಿರಲ್ಲ, ಜಾಸ್ತಿ ಅಕ್ಕಿ ಹಿಟ್ಟಾದರೂ ಕೂಡ ಚೆನ್ನಾಗಿರಲ್ಲ. ಈಗ ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ ಬಂಧುಗಳೇ. ನಾನು ಟೋಟಲ್ ಆಗಿ ಇಲ್ಲೇ ನಾನು ಬಳಸಿರುವಂಥ ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ 4 ಚಮಚದಷ್ಟು.
ಈಗ ನೀಟಾಗಿ ಎಲ್ಲನೂ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಯಿತು. ಮೊದಲಿಗೆ ನಾವು ನೀರದು ಏನೋ ಹಾಕ್ತೇನೆ ಹಾಗೇ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟಿದರೆ ನೋಡಿ ಈ ಥರ ಉಂಡೆ ಆಗಬೇಕು ನಮಗೆ. ಈಗ ಇದರಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿಗೆ ಸ್ವಲ್ಪ ನಾದ್ಕೊಳ್ಳೋಣ. ಜಾಸ್ತಿ ಮೆತ್ತಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮೆತ್ತಗೆ ಮಾಡಿಕೊಂಡ್ರೆ ನಮ್ಮ ಚಕ್ಲಿ ಅನ್ನೋದು ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಈ ಚಿಪ್ಸೋನ ಹಾಲು ಜಾಸ್ತಿ ಎಣ್ಣೆ ಹೀರಲ್ಲ ಬಂಧುಗಳೇ. ಆದರೆ ನಾವು ನೀರು ಮಾಡ್ಕೊಂಡ್ವಿ, ಹಿಟ್ಟು ಮೆತ್ತಗೆ ಮಾಡ್ಕೊಂಡ್ವಿ ಅಂದರೆ ಎಣ್ಣೆ ಹೀರಿಬಿಡುತ್ತೆ. ಇದಕ್ಕೆ ಸೋಡಾ ಆಗಲಿ ಏನೋ ಆಗಲಿ ಏನೂ ಹಾಕಬೇಡಿ. ಎಣ್ಣೆ ಕೂಡ ನಾನು ಹಾಕ್ತಾಯಿಲ್ಲ ಇದರಲ್ಲಿ, ಹಾಗೇ ನಾನು ಕಲಿಸ್ತಾ ಇದ್ದೀನಿ ನೋಡಿ. ಯಾಕಂತಂದರೆ ಆಲೂಗಡ್ಡೆಯಿಂದ ನಾವು ಮಾಡ್ತಿರುವಂಥ ಈ ಚಕ್ಲಿ ಇದಲ್ವ ಹಗುರ ಪಳ್ಳಾಗುತ್ತೆ. ಎಣ್ಣೆ ಬೆಣ್ಣೆ ತುಪ್ಪ ಸೋಡಾ ಏನೋ ಯಾವ ಅವಶ್ಯಕತೆಯೂ ಇಲ್ಲ ನಮಗೆ. ಇವಾಗ ನೀಟಾಗಿ ನೋಡ್ರಿ ನಾವು ಒತ್ತಿ ಚೆನ್ನಾಗಿ ಬಲ ಹಾಕಿ ನಾದಬೇಕು. ಈಗ ನಾದಿ ಎಲ್ಲ ಒಂದು ಗುಡಿಸ್ಕೊಂಡು ಇವಾಗ ನೋಡ್ರಿ ನಾನು ಉದ್ದಕ್ಕೆ ಮಾಡ್ಕೋತಾ ಇದ್ದೀನಿ. ಇಷ್ಟು ಗಟ್ಟಿಗಿರ್ಬೇಕು ನಮಗೆ. ಈಗ ಇದಕ್ಕೆ ನೋಡ್ರಿ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇಟ್ಕೊಂಡ್ಬಿಡೋಣ. ಜಾಸ್ತಿ ಏನು ಬೇಡ ಬಂದರೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲೈಟಾಗಿ ಸವರಿದ್ರೆ ಆಯಿತು. ನೋಡಿರಿ ಹೀಗಿರ್ಬೇಕು ನಮಗೆ ಹಿಟ್ಟು. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಈ ಚಕ್ಲಿಯ ಹಿಟ್ಟು ರೆಡಿ ಆಯಿತು. ಇನ್ನು ಚಕ್ಲಿ ಮಾಡೋದಂದರೆ ಬಾಕಿ ನಮಗೆ. ಈಗ ಚಕ್ಲಿ ಒಳ್ಳಿಗೆ ಮತ್ತು ಸ್ಟ್ಯಾಂಡಿಗೆ ಮತ್ತು ಸಾಚಾಕ ಎಲ್ಲಕ್ಕೂ ನಾವು ಲೈಟಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಡೋಣ. ಈ ಚಕ್ಲಿ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಹೀಗೆ ಹಚ್ಚಲಿಕ್ಕೆ ಬೇಕು. ಅಂದರೆ ನಮಗೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಮ್ಮ ಹಿಟ್ಟು ಜಾಸ್ತಿ ವೇಸ್ಟ್ ಆಗೋಲ್ಲ, ಒಳಗಡೆಗೆ ಜಾಸ್ತಿ ನಮಗೆ ಉಳಿಯಲ್ಲ ಬಂಧುಗಳೇ. ಕೊನೆಯವರೆಗೂ ಕೂಡ ನಮ್ಮ ಚಕ್ಲಿ ಎಲ್ಲ ಹಿಟ್ಟೆಲ್ಲ ಖಾಲಿ ಆಗ್ತಾ ಬರುತ್ತೆ. ಈಗ ಇದನ್ನು ಎಣ್ಣೆ ಹಚ್ಚಿದ ಭಾಗವನ್ನು ಮೇಲ್ ಮಾಡಿ ಪ್ಲೇನ್ ಭಾಗನ ಕೆಳಗೆ ಮಾಡಬೇಕು. ಎಣ್ಣೆ ಇರ್ಲಾರ ಭಾಗನ ಕೆಳಗೆ ಮಾಡಬೇಕು. ಇವಾಗ ನಾವು ಮಾಡ್ಕೊಂಡಿರುವಂಥ ಹಿಟ್ಟಿತ್ತಲ್ಲ ಬಂಧುಗಳೇ 3/4% ಹಾಕಿ ಮಿಕ್ಕಿದ್ದನ್ನು ನಾನು ತೆಗೆದೆ ವಾಪಸ್ ಹೊರಗಡೆಗೆ. ಸ್ವಲ್ಪ ಒತ್ತಿರಿ ಚೆನ್ನಾಗಿ. ನಾವು ಫುಲ್ ಹಾಕಬಾರ್ದು. ಅಕ್ಕಿ ಹಿಟ್ಟು ನಮ್ಮ ಎಲ್ಲ ಇದು ಹಾಕಿದ್ದು ಚಕ್ಲಿ ಅಂತ ಮಾಡುವಂಥ ಈ ಏನು ಹಿಟ್ಟಿದೆಯಲ್ಲ ಬಂಧುಗಳೇ ಡವ್ವು, ಅದನ್ನು 3/4% ಹಾಕಿ ಮುಚ್ಚಳವನ್ನು ಮುಚ್ಚಬೇಕು ನಾವು. ಅಂದರೆ ಪರ್ಫೆಕ್ಟಾಗಿ ಕೂಡುತ್ತೆ. ನಾವು ಫುಲ್ ಹಾಕಿಬಿಟ್ರೆ ಏನಾಗುತ್ತೆ, ಕ್ಯಾಪ್ ಹಾಕಲಿಕ್ಕೆ ಸರಿಯಾಗಿ ಬರೋಲ್ಲ. ಈಗ ಚೆನ್ನಾಗಿ ನೋಡಿರಿ ನಾವು ತಿರುಗಿಸಾಯಿತು. ಇವಾಗ ಚೆಕ್ ಮಾಡಿಕೊಡ್ರಿ ಯಾವ ರೀತಿ ಬರ್ತಾಯಿದೆ ಅಂತ. ಇವಾಗ ಹೀಗೆ ಬಿಟ್ಟರೆ ಹಾಗೆ ಬರ್ತಾನೇ ಇರುತ್ತೆ. ಅದಕ್ಕೆ ಮೇಲೆ ಒಂದು ಸಾರಿ ನಾವೇನು ಮಾಡಬೇಕಂದ್ರೆ ಥ್ರೆಡ್ ಒಂದು ಸ್ವಲ್ಪ ಲೂಸ್ ಮಾಡಬೇಕು. ಆವಾಗ ಏನಾಗುತ್ತೆ ನಮ್ಮ ಚಕ್ಲಿ ಹಿಟ್ಟು ಅನ್ನೋದು ಹೊರಗಡೆಗೆ ಬರೋಲ್ಲ. ಇವಾಗ ನೋಡಿರಿ ಬರೋಲ್ಲ ನೋಡಿರಿ. ಸ್ವಲ್ಪ ಮ್ಯಾಲಿಂದ ಲೂಸ್ ಮಾಡಿ ಇಟ್ಬಿಡ್ಬೇಕು ಬಂಧುಗಳೇ. ಈಗ ನೋಡಿರಿ ಜಾಲಿ ಸೌಟಿಗೆ ನಾನು ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಹಚ್ಕೊಂಡು ಅದ್ರ ಮೇಲೆ ಚಕ್ಲಿಯನ್ನು ಒತ್ತಾ ಇದ್ದೀನಿ. ಇದು ಮಾಮೂಲು ಚಕ್ಲಿ ಹಾಗೆ ಬರೋಲ್ಲ ಬಂಧುಗಳೇ. ಅದು ಹೇಗೆ ಬೀಳುತ್ತೆ ಹಾಗೇ ನಾವು ಮಾಡ್ಕಾ ಇರಬೇಕು. ಇದನ್ನು ಅಕಸ್ಮಾತಾಗಿ ಮಧ್ಯೆ ಕಟ್ ಆಗ್ತಿರುತ್ತೆ. ಕಟ್ ಆದರೂ ಕೂಡ ಏನು ತೊಂದರೆ ಏನಿಲ್ಲ, ಹಾಗೆಯೇ ನಾವು ಇದನ್ನು ಮಾಡ್ಕೋಬೇಕು. ಇದನ್ನು ನಾವು ಪ್ಲಾಸ್ಟಿಕ್ ಕವರ್ ಮೇಲಾಗಲಿ ಇಲ್ಲ ತಟ್ಟೆಯಲ್ಲಾಗಲಿ ಬಾಳೆ ಎಲೆ ಮೇಲಾಗಲಿ ಹಾಕಿ ಮಾಡಲಿಕ್ಕೆ ಬರಲ್ಲ ಬಂಧುಗಳೇ. ಇದನ್ನು ಜಾಲಿ ಸೌಟ್ನಲ್ಲಿ ಹಾಕಿಬಿಟ್ಟು ಡೈರೆಕ್ಟಾಗಿಯೇ ಬಿಡಬೇಕು. ನಾವು ಕೈಯಲ್ಲಿ ತೊಗೊಂಡ್ರೆ ಪೀಸ್ ಆಗುತ್ತೆ. ಈಗ ಆಲ್ರೆಡಿ ನಾವು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಿ. ಚೆಕ್ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕದನ್ನು ಹಾಕ್ಕೊಂಡು ಫಸ್ಟ್ ಅದು ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆ ಅಂದಾಗ ಅದರಲ್ಲಿ ನಾವು ಚಕ್ಲಿಯನ್ನು ಬಿಡಬೇಕು. ಹೀಗೆ ನಾವು ಒಂದೇ ಸಾರಿ ಒಂದು 3-4 ಚಕ್ಲಿಯನ್ನು ಜಾಲಿ ಸೌಟ್ನಲ್ಲಿ ಒತ್ತಿ ಇಟ್ಕೊಂಡ್ಬಿಟ್ರೆ ನಮಗೆ ಎಣ್ಣೆಯಲ್ಲಿ ಬಿಡಲಿಕ್ಕೆ ಈಜಿ ಆಗುತ್ತೆ. ಇವಾಗ ನೋಡಿರಿ ಹೀಗೆ ನಾನು ಒಂದು 3-4 ಒತ್ತಿ ಇಟ್ಕೊಂಡ್ಬಿಡ್ತೀನಿ ಬಂಧುಗಳೇ. ಇದನ್ನು ನೋಡಿರಿ ನಮ್ಮ ಜಾಲಿ ಸೌಟಿನ ತುಂಬ ನಾವು ಈ ಥರ ಒತ್ಕೊಂಡ್ಬಿಟ್ಟು ಆಯಿತು. ಒಂದೇ ಸಾರಿ ನಾವು ಒತ್ತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಈಸಿಯಾಗಿ ಒಂದು 4-5 ಆರಾಮಾಗಿ ಬಿಡ್ಬೋದು. ಇಲ್ಲ ಒಂದು ಒತ್ತಿ ಮತ್ತೆ ಒಂದು ಬಿಡಬೇಕು ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಒಂದೇ ಸಾರಿ ಒಂದು 4 ಒತ್ತಿ ಇಟ್ಕೊಂಡು ಆರಾಮಾಗಿ ಒಂದು 4-4 ನಾವು ಹೀಗೆ ಎಣ್ಣೆಯಲ್ಲಿ ಬಿಟ್ಕೊತಾ ಹೋದರೆ ಆಯಿತು ಬಂಧುಗಳೇ. ಚಕ್ಲಿ ಹಾಕಬೇಕಾದ್ರೂ ಕೂಡ ನೀವು ಟೈಟಾಗಿ ಹಾಕಬೇಡಿ. ಒಂದು 4 ನಿಮ್ಮ ಎಣ್ಣೆ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ರಿ. ನಮ್ಮ ಸ್ವಲ್ಪ ದೊಡ್ಡ ನಾನು ಮಾಡ್ತಿರೋದ್ರಿಂದ ಒಂದು 4 ಹಿಡಿಯುತ್ತೆ ನನಗೆ. ಫಸ್ಟ್ ಆಗಿರೋದು ಆಗಿದೆ ಬಂಧುಗಳು. ಹಾಗಾಗಿ ಇದನ್ನು ಹೊಳ್ಳಿಸಿ ಹಾಕಿಬಿಟ್ಟು ಇವಾಗ ಇನ್ನೊಂದು ಚಕ್ಲಿಯನ್ನು ಹಾಕಿದೆ. ಇವಾಗ ನೋಡಿರಿ ಆಲ್ರೆಡಿ ನಾನು ಮೊದಲು ಹಾಕಿರೋದು ರೆಡಿ ಆಯ್ತು. ಇವಾಗ ಇದನ್ನು ವಾಪಸ್ ಹೊರಗಡೆ ತೆಗೆದುಬಿಡೋಣ. ಈಗ ಇನ್ನೊಂದು ಚಕ್ಲಿ ಕೊಡುತ್ತಲ್ಲ ಬಂಧುಗಳೇ, ಈಗ ಇನ್ನೊಂದನ್ನು ಹಾಕ್ಬೋದು. ನಾನಿವಾಗ ಹಾಕ್ತಾಯಿದ್ದೀನಿ ಬಂಧುಗಳೇ. ಇನ್ನೊಂದನ್ನು ಹಾಕ್ತೀನಿ. ಈಗ ಎಣ್ಣೆಯಿಂದ ಇದನ್ನು ಹೊರಗೆ ತಗೊಂಬಿಟ್ಟೆ. ಆಲ್ರೆಡಿ ನಾನು ಒಂದಿಷ್ಟು ಮುಂಚೆನೇ ಮಾಡಿಟ್ಕೊಂಡಿದ್ದೆ ಬಂಧುಗಳೇ. ಈಗ ನೋಡಿರಿ ಇಲ್ಲೇ ಪ್ಲೇಸ್ ಇದೆಯಲ್ವ, ಆ ಚಕ್ಲಿ ತೆಗೆದಿದ್ದು ಅದರಲ್ಲಿ ಹಾಕಿದೆ. ಇವಾಗ ಹಾಕಿಬಿಟ್ಟು ಇಲ್ಲಿ ನೋಡಿರಿ ಅಲ್ಲಿ ಏನಾದರೂ ನಮಗೆ ತಗಲ್ತಿದ್ರೆ ಕಟ್ಟಾಗಿಬಿಡುತ್ತೆ. ನಾವು ಇವಾಗ ಹಾಕಿದ್ವಲ್ವ
ಹಾಗಾಗಿ ಅದು ಇನ್ನೂ ನಮಗೆ ಬೆಂದಿರಂಗಿಲ್ಲ, ಹಾಗಾಗಿ ಕಟ್ ಆಗುತ್ತೆ. ಕಟ್ ಆದರೂ ಏನು ಪರವಾಗಿಲ್ಲ, ನಾವು ಕಟ್ ಮಾಡೇ ತಿಂತೀವಲ್ವ, ಹಾಗಾಗಿ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಬೇಡ ಈ ತಿರಿ ಕಟ್ ಆಗಬಾರ್ದು, ನಾವು ಫುಲ್ಲೇ ಇರಬೇಕು ಅಂತಂದರೆ ಎಲ್ಲ ತೆಗೆದ ನಂತರ ಮತ್ತೆ ನೀವು ಹಾಕೋಬೋದು. ಈಗ ನೋಡಿರಿ, ಇದು ಕೂಡ ಆಯಿತು. ನಾನು ಎಣ್ಣೆಯಿಂದ ಹೊರಗೆ ತಕ್ಕೊಂಬಿಟ್ಟೆ. ಎಲ್ಲನೂ ಇದೇ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ಬರೋಣ ಬಂಧುಗಳೇ. ಸೂಪರ್ ಆಗಿರುತ್ತೆ ಬಂಧುಗಳೇ. ಕಲರ್ ಕೂಡ ನೋಡಿರಿ ಎಷ್ಟು ಚೆನ್ನಾಗಿದೆ. ಆಲೂಗಡ್ಡೆ ಕೂಡ, ನಮ್ಮ ಆಲೂಗಡ್ಡೆ ಇರೋದೇ ನೋಡೋಕ್ಕೆ ಒಂದು ಶೈನಿಂಗ್ ಹೊಡಿತಾ ಇರುತ್ತೆ ಬಂಧುಗಳೇ. ಈ ಚಿಪ್ಸೋನ ಆಲೂಗಡ್ಡೆ ವಿಶೇಷನೇ ಅದೇ ಬಂಧುಗಳೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ, ಸೌಂಡ್ ಕೇಳ್ರಿ ನೋಡಿರಿ. ಪೀಸ್ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ. ಇನ್ನೊಂದು ಅನ್ನ ಮುರಿದು ತೋರಿಸ್ತೀನಿ ನೋಡಿರಿ. ಕೈ ತಗಲ್ತಿದ್ದಂಗೆ ಪೀಸ್ ಆಗುತ್ತೆ ಬಂಧುಗಳು, ಅಷ್ಟು ಡೆಲಿಕೇಟ್ ಆಗುತ್ತೆ, ಅಷ್ಟು ಹಗರಾಗಿರುತ್ತೆ. ತಿಂದು ತೋರಿಸ್ತೀನಿ, ಸೌಂಡ್ ಕೇಳ್ರಿ. ಕೇಳಿದ್ರಲ್ಲ ಬಂಧುಗಳೇ, ಸೌಂಡು ಎಷ್ಟು ಕ್ರಿಸ್ಪಿ ಆಗಿದೆ, ಎಷ್ಟು ಗರಿ ಗರಿ ಆಗಿದೆ ಅಂತ. ಈ ಕುಸುರು ನೋಡಿರಿ ಯಾವ ಥರ ಇದೆ ನಮ್ಮ ಚಕ್ಲಿದು. ಕುಸುರು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಬಂಧುಗಳೇ. ಈ ಚಿಪ್ಸೋನ ಆಲೂದಿಂದ ಮಾಡಿರುವಂಥ ಈ ಚಕ್ಲಿ ನಂಬರ್ 1 ಬಂಧುಗಳೇ. ರಿಸಲ್ಟ್ ಮಾತ್ರ ಫಸ್ಟ್ ಕ್ಲಾಸ್ ರಿಸಲ್ಟ್ ಕೊಡುತ್ತೆ ಬಂಧುಗಳೇ ಇದು. ಹಾಗಾಗಿ ಒಂದೇ ಒಂದು ಸಾರಿ ಈ ಚಕ್ಲಿಯನ್ನು ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಒಂದು ಸಲ ಮಾಡಿದರೆ ಪದೇ ಮಾಡ್ತೀರಿ, ಅಷ್ಟು ರುಚಿಯಾಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.